ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಯಾರ್ದೋ ಮಾತು ಕೇಳ್ಕೊಂಡು ಅದು ಹೇಗೆ ಇವಳನ್ನ ಹುಡುಗನ್ ನೋಡೋಕೆ ಕರ್ಕೊಂಡು ಹೋಗಿದ್ದೆ ನೀನು? ನೋಡೋದ್ರಲ್ಲಿ ಏನೇ ತಪ್ಪಿದೆ? ತಪ್ಪಿಲ್ವಾ? ಸರಿ ಬಿಡು, ನನಗೂ ಹೇಳದ್ ಬೇಡ, ಇವಳಿಗೂ ಹೇಳ್ದೆ ಅದು ಹೇಗೆ ಇವಳನ್ನ ಗುಟ್ಟಾಗಿ ಕರ್ಕೊಂಡು ಹೋಗಿದ್ದೆ? ಅಷ್ಟು ಅರ್ಜೆಂಟ್ ಏನಿತ್ತು ನಿನಗೆ? ಅಕ್ಕ ಹೋಗ್ಲಿ ಬಿಡೆ, ಇವಾಗ ಏನಾಯ್ತು ಅಂತ. ಏಯ್ ಸುಮ್ಮನೆ ಇರೆ, ಇದೆಲ್ಲ ಸಣ್ಣ ವಿಷಯ ಅಂತ ಬಿಡಕ್ಕಾಗತ್ತಾ? ಎಲ್ಲರೂ ಸೇರಿ ನಿನಗೆ ಅದೇ ಹುಡುಗನ್ನ ಮದುವೆ ಆಗುವಂತ ಒತ್ತಾಯ ಮಾಡಿ ಒಪ್ಸಿದ್ರೆ ಏನೇ ಮಾಡ್ತಿದ್ದೆ? ಇವತ್ತು ನೀನು ಅವನು ತುಂಬಾ ಒಳ್ಳೆ ಹುಡುಗ ಅಂತ ಒಪ್ಕೊಂಡು ಮದುವೆ ಆಗಿ ನಾಳೆ ಮದುವೆ ಆದ್ಮೇಲೆ ಅವನು ಬೇರೆ ತರ ಅಂತ ನಿನಗೆ ಗೊತ್ತಾಗಿದ್ದಿದ್ರೆ ಆಗೇನ್ ಮಾಡ್ತಿದ್ದೆ? ಅಲ್ಲ, ಈ ತರ ಯೋಚನೆ ನಿನಗೆ ಬರೋದೇ ಇಲ್ವಾ? ದೊಡ್ಡ ಮನೆತನ ಅಂತ ಹೊಲ್ಕಿರ್ಕೊಂಡು ಹೋಗೋದು, ಒಂದು ವಾರದಲ್ಲಿ ಮದುವೆ ಆಗಬೇಕು, ನನ್ನ 1000 ಕಂಡೀಷನ್ಗೆ ಒಪ್ಕೋಬೇಕು ಅಂತ ಮಾತೆಲ್ಲ ಕೇಳಿಸ್ಕೊಂಡು ಈ ಥರ ಸಪ್ಪೆ ಮೋರೆ ಹಾಕೊಂಡು ಬರೋದು. ಅಕ್ಕ ಆದ್ರೆ ನನ್ನ ಮದ್ವೆಗೆ ಒಪ್ಪಿಲ್ವಲ್ಲ, ಇವಾಗ ಯಾಕೆ ಆ ಮಾತು ಹೇಳು? ಯಾಕಂದ್ರೆ ಅಲ್ಲಿ ನಿನ್ನ ಪರ ಮಾತಾಡಕ್ಕಿದ್ದು ಕರ್ಣ ಒಬ್ರೆ. ಅವ್ರೆಲ್ರಿಗೂ ಅರ್ಥ ಆಗೋ ಹಾಗೆ ಮಾತಾಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ನಿಧಿ, ಹೆಣ್ಮಕ್ಳು ಅಂದಮೇಲೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು, ಒಪ್ಕೊಳ್ಳಮ್ಮ ಅಂತ ಒತ್ತಾಯ ಮಾಡಿರೋರು. ಅದಕ್ಕೆ ನೀನು ಪಾಪ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಅಂತ ತಲೆ ಆಡಿಸ್ತಿದ್ದೆ. ಇವತ್ತು ಅಲ್ಲಿ ಕರ್ಣ ಇಲ್ಲದೆ ಇದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಶಾಂತಿ? ಕೆಟ್ಟದ್ರಲ್ಲೂ ಒಳ್ಳೇದಾಯ್ತಲ್ಲ ಅಂತ ನೋಡ್ಬೇಕಂತೆ. ನೀನ್ ಯಾವಾಗ್ಲೂ ಕೆಟ್ಟದಾಗಿದ್ರೆ ಅಂತಾನೆ ಯೋಚನೆ ಮಾಡ್ತಾ ಇದ್ರೆ ನಾನೇನೇ ಉತ್ತರ ಕೊಡ್ಲಿ ನಿನಗೆ? ಅಲ್ವೇ, ಮೊಮ್ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡೋದೇ ತಪ್ಪಾ? ತಪ್ಪಲ್ಲ ಶಾಂತಿ, ಇಷ್ಟೊಂದು ಗಡಿಬಿಡಿ ಏನಿತ್ತು? ನಿಜ ಹೇಳು ಶಾಂತಿ, ನಾವಿಬ್ರು ನಿನ್ಗೆ ಹೊರೆ ಆಗ್ಬೇಕವಾ? ಈ ಮನೆಯಿಂದ ನಮ್ಮಿಬ್ರನ್ನ ಕಳಿಸ್ಬಿಟ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದ್ಯಾ ನಿನ್ಗೆ? ಅಕ್ಕ ಪ್ಲೀಸ್ ಸುಮ್ಮನೆ ಇರೆ. ಹೇಳು ಶಾಂತಿ, ಹೇಳು. ಹೌದು ಕಣೆ, ಗಡಿಬಿಡಿನೇ. ವಯಸ್ಸಾದ್ಮೇಲೆ ನಮ್ಗೆ ಇವತ್ತಿದೀವಲ್ಲ ಅದೊಂದೇ ಗಟ್ಟಿ. ಸತ್ತೋದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ಮುಖ ತೋರಿಸ್ಬೇಕಲ್ವಾ? ನಿಮ್ಮಿಬ್ಬರು ಮಕ್ಕಳನ್ನು ಒಳ್ಳೆ ಕಡೆ ಸೇರಿಸ್ತೆ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳ್ಬೇಕಲ್ವಾ? ಆಗ್ಲೇ ಅಲ್ವಾ ಅವ್ರಿಗೆ ಸಮಾಧಾನ ಆಗೋದು? ಅದಕ್ಕೆ ಕಣೆ ಈ ಗಡಿಬಿಡಿ.